ಈಗ ನೋಡಿ ಕ್ವಶನ್ ಬಂದು ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 64 is taken from an infinite population having mean 112 and variance 144. Using central limit theorem find the probability of getting the sample mean x bar greater than 114.5. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಸ್ಯಾಂಪಲ್ ಸೈಜ್ ಕೊಟ್ಟಿದ್ದಾರೆ N64. ಅದು ಬಂದು 64 ಏನು ಸ್ಯಾಂಪಲು ಇನ್ಫೈನೈಟ್ ಪಾಪ್ಯುಲೇಷನಿಂದ ತೊಗೊಂಡಿದ್ದಾರೆ. ಅದರದ್ದು ಮೀನು ಅಂದರೆ ಪಾಪ್ಯುಲೇಷನ್ದು ಮೀನು 112 ಇದೆ ಮತ್ತು ಪಾಪ್ಯುಲೇಷನ್ದು ವೇರಿಯನ್ಸ್ 144 ಇದ್ದರೆ ಯೂಸಿಂಗ್ ಸೆಂಟ್ರಲ್ ಲಿಮಿಟ್ ಥಿಯರಮ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5 ಅಂತ ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು ಫಾರ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5. ಇಲ್ಲೇನು ಮಾಡಬೇಕಂದ್ರೆ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಅಂದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ನ ಫಾಲೋ ಮಾಡುತ್ತೆ. ಆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವಲ್ಲಿ ಮೀನ್ ಬಂದು ಮ್ಯೂ ಇರುತ್ತೆ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ √n ಇರುತ್ತೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ನಾವೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ n=64 ಮತ್ತು ಪಾಪ್ಯುಲೇಷನ್ ಹ್ಯಾವಿಂಗ್ ಮೀನ್ ಎಷ್ಟು ಪಾಪ್ಯುಲೇಷನ್ ಮೀನ್ ಅಂದರೆ ಮ್ಯೂ =112, ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಇಸ್ 144, ಸಿಗ್ಮಾ ಅಂದರೆ √144, √144 ಅಂದರೆ 12. ಈಗ ಎನ್ ಆಯಿತು, ಸಿಗ್ಮಾ ಬರೆದಾಯಿತು. ನೆಕ್ಸ್ಟ್ ಏನು ಬರೀಬೇಕು ಅಂದರೆ ಝೆಡ್ನ ಫೈಂಡ್ ಮಾಡ್ಕೋಬೇಕು. ಝೆಡ್ಗೆ ಫಾರ್ಮುಲಾ ಆ್ಯಕ್ಚುಯಲ್ ಮೀನ್ ಮೈನಸ್ ಪಾಪ್ಯುಲೇಷನ್ ಮೀನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ ಬೈ √n, ಯಾಕಂದರೆ ಈ ಎಕ್ಸ್ ಬಾರ್ ಫಾಲೋಸ್ ಮಾಡೋದು ಯಾವುದು ಮೀನ್ ಮ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಬೈ √n, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಬೈ √n. ಅದಕ್ಕೆ ಇಲ್ಲಿ ಸಿಗ್ಮಾ ಬರೆಯೋಂಗಿಲ್ಲ, ಸಿಗ್ಮಾ ಬೈ √n ಬರೀಬೇಕು. ಈಗ ಝೆಡ್ ಇಲ್ಲಿ ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ ಎಷ್ಟು 112 ಡಿವೈಡೆಡ್ ಬೈ ಸಿಗ್ಮಾ ಎಷ್ಟು 12, √n ಅಂದರೆ 64. ನೀವೇನು ಮಾಡಿ z ಬರೀ 12/√64 ಎಷ್ಟು ಫೈಂಡ್ ಮಾಡ್ಕೊಳ್ಳಿ. ಎಕ್ಸ್ ಬಾರ್ ಮೈನಸ್ 112 ಡಿವೈಡೆಡ್ ಬೈ 12/√64 ಎಷ್ಟು ನೋಡಿ, ಕ್ಯಾಲ್ಸಿಲ್ ಮಾಡೋಣ. 12/√64 1.5. z x ಬಾರ್ ಮೈನಸ್ 112/1.5. ಈಗ ಝೆಡ್ಡು ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕಂದ್ರೆ ಪ್ರಾಬಬಿಲಿಟಿನ ಫೈಂಡ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5. ಅದಕ್ಕೆ ಏನು ಮಾಡಿ ಝೆಡ್ ವ್ಯಾಲ್ಯೂ ಈಕ್ವಲೆಂಟ್ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 114.5 ದೆನ್ ಝೆಡ್ ಏನು 114.5 ಮೈನಸ್ 112 ಡಿವೈಡೆಡ್ ಬೈ 1.5. ಈಗ ನೋಡಿ ಕ್ಯಾಲ್ಸಿಲ್ ಮಾಡೋಣ. 114.5 ಮೈನಸ್ 112 ಡಿವೈಡ್ ಬೈ 1.5 ಎಷ್ಟು ಬರುತ್ತೆ 1.67 ಬರುತ್ತೆ. 1.67. ಈಗ ನೋಡಿ ಬೇಕಾಗಿರೋದೇನು ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5. ಸಾರಿ, P of x bar greater than 114.5. ಇಲ್ಲಿ x ಬಾರ್ ಬದಲು z ಹಾಕ್ಕೊಳ್ಳಿ, ಗ್ರೇಟರ್ ದ್ಯಾನ್ 114.5 ಬದಲು 1.67 ಹಾಕಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ P of z ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ ಬಂದು 0.5 ಮೈನಸ್ 5 ಆಫ್ ಎ. ಜ್ಞಾಪಕ ಇಟ್ಕೊಳ್ಳಿ 0.5 ಮೈನಸ್ 5 ಆಫ್ ಎ. ಈಗ ನೋಡಿ ಝೆಡ್ಡು ಈ ಥರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ z 0 ಬರುತ್ತೆ, ಗೊತ್ತಾಗ್ತಿದೆಯಲ್ವಾ?
ಇಲ್ಲಿ 1.67 ಅಪ್ರಾಕ್ಸಿಮೇಟ್ಲಿ ಇಲ್ಲಿದೆ ಅಂದ್ಕೊಳ್ಳಿ. ಇದು ಪ್ರಾಬಬಿಲಿಟಿ ಬೇಕಾಗಿರೋದು ನಮಗೆ. ಅರ್ಥ ಆಗ್ತಿದೆಯಲ್ವಾ? ಈ 1.67 ಆದಮೇಲೆ ಎಷ್ಟು ಏರಿಯಾ ಕವರ್ ಆಗಿರುತ್ತೆ ಈ ಕರ್ವ್ ಒಳಗಡೆ, ಅದೇ ಪ್ರಾಬಬಿಲಿಟಿನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಟೋಟಲ್ ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಈ ಕರ್ವ್ ಒಳಗಡೆ 1 ಇರುತ್ತೆ, ಈ ಕಡೆ ಹಾಫ್, ಈ ಕಡೆ 0.5 ಇರುತ್ತೆ, ಈ ಕಡೆ 0.5 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನಮಗೆ ಬೇಕಾಗಿರೋದೇನು, ಪ್ರಾಬಬಿಲಿಟಿ ಆಫ್, ಅಂದರೆ ಇಲ್ಲಿ 1.7ಗಿಂತ ಈಗ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ ಝೆಡ್ ವ್ಯಾಲ್ಯೂ, ಎಕ್ಸ್ ಬಾರ್ ವ್ಯಾಲ್ಯೂ ಬೇರೆದು, ಎಕ್ಸ್ ಬಾರ್ ಎಷ್ಟು ಗ್ರೇಟರ್ ದ್ಯಾನ್ 114.5, ಅಂದರೆ ಇಲ್ಲಿ ಈಕ್ವಲೆಂಟ್ ಝೆಡ್ ವ್ಯಾಲ್ಯೂ ನೋಡ್ಕೋಬೇಕು. ನಮಗೆ ಬೇಕಾಗಿರೋದೇನು, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1.67 ಬೇಕು ಅಂದರೆ ಫಸ್ಟು ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 0 ಮೈನಸ್ ಪಿ ಆಫ್ ಝೆಡ್ ಬಿಟ್ವೀನ್ 0 to 1.67 ಫೈಂಡ್ ಮಾಡಬೇಕಾಗುತ್ತೆ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 0 ಅಂದರೂ 0.5ನೇ, ಪಿ ಆಫ್ ಪ್ರಾಬಬಿಲಿಟಿ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದ್ದರೂ 0.5ನೇ, ಪ್ರಾಬಬಿಲಿಟಿ ಝೆಡ್ ಲೆಸ್ ದ್ಯಾನ್ 0 ಇದ್ದರೂ 0.5ನೇ. ಇಲ್ಲಿ 0 to 1.67ನ ನಾವೇನಂತ ಹೇಳ್ತೀವಿ, ಫೈ ಆಫ್ 1.67 ಅಂತ ಹೇಳ್ತೀವಿ. ಜಾಸ್ತಿ ತಲೆಗೆಡ್ಸ್ಕೋಬೇಡಿ, ಇದೇನು ಡ್ರಾಯಿಂಗ್ ಏನು ಬೇಕಾಗಿಲ್ಲ. ನೀವೇನು ಮಾಡಿ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎಗೆ ಫಾರ್ಮುಲಾ ಏನು, 0.5 ಮೈನಸ್ ಫೈ ಆಫ್ ಎ, ಅಂದರೆ 0.5 ಮೈನಸ್ ಫೈ ಆಫ್ ಎ ಅಂದರೆ ಇಲ್ಲಿ 1.67. ಈಗ 0.5 ಮೈನಸ್, ಈಗ ಫೈ ಆಫ್ 1.67ನ ನೋಡಿ ನೀವು ಟೇಬಲ್ ನೋಡ್ಕೊಂಡು ತಗೋಬೇಕು, ಇಲ್ಲಾಂದರೆ ವ್ಯಾಲ್ಯೂನ, ಇಲ್ಲಾಂದರೆ ಏನು ತಗೋಬೇಕು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ತೊಗೊಳ್ಳಿ, ಇಲ್ಲಾಂದ್ರೆ ಕ್ಯಾಲ್ಸಿಲಿ ಮಾಡ್ಕೊಳ್ಳಿ. ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ಎ ಸಿ ಮೋಡ್ ಹೊಡೀರಿ, ಅದರಲ್ಲಿ ಸ್ಟಾರ್ಟ್ಗೆ ಹೋಗಿ, ಅದರಲ್ಲಿ 1 ಹೋಗಿ, ಎ ಸಿ ಹೊಡೀರಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ, ಅದರಲ್ಲಿ 5 ಹೋಗಿ, ಅದರಲ್ಲಿ ಕ್ಯೂ ಸೆಲೆಕ್ಟ್ ಮಾಡಿ 1.67 ಹೊಡೀರಿ, ಈಕ್ವಲ್ ಹೊಡೀರಿ, 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ, ಶಿಫ್ಟು ಮೋಡು 6 4 0.4525. ಇಲ್ಲಾಂದರೆ ಟೇಬಲಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ 1.67ಗೆ ನೋಡಿ 0.4525. ಈಗ ಕ್ಯಾಲ್ಸಿಲ್ ಮಾಡಿ, 0.5 ಮೈನಸ್ 0.5 ಮೈನಸ್ 0.4525, ಸಾರಿ 0.0475. ಇದೇ ಫೈನಲ್ ಆನ್ಸರ್. ಅಂದರೆ ಪ್ರಾಬಿಲಿಟಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ ನಪ್ಕ ಇಟ್ಕೊಳ್ಳಿ 114.5ಗೆ ಆನ್ಸರ್ ಒಂದು 0.0475. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ ಏನೂ ಬೇಕಾಗಿಲ್ಲ. ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ಅವ್ರು ಏನಂತ ಹೇಳಿದ್ದಾರೆ ಕ್ವಶನಲ್ಲಿ ಅಂದರೆ, ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 64 ಇದೆ, ಈಸ್ ಟೇಕನ್ ಫ್ರಮ್ ಆ್ಯನ್ ಇನ್ಫೈನೈಟ್ ಪಾಪ್ಯುಲೇಷನ್ ಹ್ಯಾವಿಂಗ್ ಮೀನ್ 112. ಅಂದರೆ ಸೈಜು n = 64, ಪಾಪ್ಯುಲೇಷನ್ದು ಮೀನ್ ಬಂದು 112, ಪಾಪ್ಯುಲೇಷನ್ದು ವೇರಿಯನ್ಸ್ 144, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ = 12 ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇದರಲ್ಲಿ ಸೆಂಟ್ರಲ್ ಲಿಮಿಟ್ ಥಿಯರಮಲ್ಲಿ ಈ ಎಕ್ಸ್ ಬಾರ್ ಏನಿದೆ ಸ್ಯಾಂಪಲ್ ಮೀನು, ಅರ್ಥ ಆಗ್ತಿದೆಯಲ್ವಾ, ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಪಾಪ್ಯುಲೇಷನ್ ಮ್ಯೂ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ/√n ಇದನ್ನ ಫಾಲೋ ಮಾಡುತ್ತೆ ಅಂತ ಹೇಳುತ್ತೆ. ಅಂದರೆ ಝೆಡ್ = ಫಾರ್ಮುಲಾ ಏನು, ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ/√n ಅಂತ ತೊಗೋಬೇಕು. ಝೆಡ್ = ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ ಎಷ್ಟು, 112 ಡಿವೈಡ್ ಬೈ ಸಿಗ್ಮಾ ಎಷ್ಟು, 12 ಡಿವೈಡ್ ಬೈ √64. ಫಸ್ಟ್ ಇದು ಮಾತ್ರ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಆಮೇಲೆ ಈಗ ಎಕ್ಸ್ ಬಾರ್ ಜಾಗದಲ್ಲಿ ಏನು ಹಾಕಿ, 114.5 ಹಾಕಿ, ಝೆಡ್ ವ್ಯಾಲ್ಯೂನ, ಈಕ್ವಲೆಂಟ್ ಝೆಡ್ ವ್ಯಾಲ್ಯೂನ ಫೈಂಡ್ ಮಾಡಿ. ಈಗ ಈ ಪಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದ್ಯಾನ್ 114.5 ಅಂದರೆ ಎಕ್ಸ್ ಬಾರ್ ಬಂದು ಝೆಡ್ ಹಾಕ್ಕೊಳ್ಳಿ, ಗ್ರೇಟರ್ ದ್ಯಾನ್ 1.67. ಇದಕ್ಕೆ ಫಾರ್ಮುಲಾ ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಇದೆರಡು ರಫ್ ವರ್ಕು, ಬರೆಯೋಕ್ಕೆ ಹೋಗಬೇಡಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ 0.5 ಮೈನಸ್ ಫೈ ಆಫ್ ಎ, 0.5 ಮೈನಸ್ ಫೈ ಆಫ್ 1.67. ಫೈ ಆಫ್ 1.67ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ ಅಥವಾ ಟೇಬಲಲ್ಲಿ ನೋಡಿ. ಆಮೇಲೆ ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು.